ನನ್ನ ಹೆಸರು ನಬಿ ಸಾಬ್ ಟೇಲರ್. ಇಂದು ಭಾರಿ ವಾಹನ ಚಾಲನಾ ತರಬೇತಿ ಕೇಂದ್ರ ಪುನಶ್ಚೇತನ ಕೇಂದ್ರಕ್ಕೆ ಬಂದಿದ್ದು ನಾವು ಈ ತರಬೇತಿ ಪಡೆಯಲು ಇಲ್ಲಿ ಆಗಮಿಸಿ ಪ್ರವೇಶ ಪಡೆದು 4:30 ಬೆಳಿಗ್ಗೆ 10 ಗಂಟೆಯಿಂದ 4:30 ತನಕ ನಾವು ತರಬೇತಿ ಪಡೆದಿದ್ದೇವೆ. ಈಗ ನಾವು ಕಲಿತಂತದ ಅನುಭವದ ಬಗ್ಗೆ ನನ್ನ 2 ಮಾತುಗಳನ್ನು ಹೇಳ್ತೇನೆ. ಇಲ್ಲಿಯವರೆಗೆ ಮಲ್ಲಯ್ಯ ಸರ್ ಅವರು ನಮ್ಮನ್ನು ಕುರಿತು ನಾವು ಹೇಗಾಗಿದ್ದೇವೆ ಅಂದ್ರೆ ಕಾಲದವ ಕಣ್ಣದವ ನಡೆಯೋದು ಗೊತ್ತಿದ್ದಿಲ್ಲ. ಎಲ್ಲರೂ ಚಾಲಕರು ನಾವೆಲ್ಲ ಗೊತ್ತದ, ಆದ್ರೆ ತಿಳುವಳಿಕೆ ಇತ್ತು ಇದೇ ರೀತಿ ನಡಿಬೇಕು, ಇದೇ ರೀತಿ ತಿಳಿದು ತಪ್ಪು ಮಾಡಿ ನಾವು ತಪ್ಪುಗಾರ ಆಗ್ತಿದ್ದೆವು. ಪ್ರತಿಯೊಂದು ವಿಷಯದ ಅಪಘಾತಗಳನ್ನು ಹ್ಯಾಂಗ್ ತಡಿಬೇಕು, ನಾವು ಎಲ್ಲಿ ಹ್ಯಾಂಗ್ ಚಾಲನೆ ಮಾಡಬೇಕು, ನಾವು ಯಾವ ರೀತಿ ನಮ್ಮ ಸಹನೆ ಮತ್ತು ತಾಳ್ಮೆಯಿಂದ ನಾವು ನಡೆಸಬೇಕನ್ನೋದು ಪ್ರತಿಯೊಂದು ಒಂದೊಂದು ಮಾಹಿತಿಯನ್ನು ಇಷ್ಟು ವಿವರವಾಗಿ ಹೇಳಿದಾನೆ. ನಮ್ಮ ಮನ ಮುಟ್ಟುವಂತೆ ಹೃದಯ ಕಲಕುವಂತೆ ಹೇಳಿದಾನೆ. ಅಪಘಾತದ ಬಗ್ಗೆ, ನಮ್ಮ ಸಂಸಾರದ ಬಗ್ಗೆ, ನಮ್ಮ ಜೀವನ, ನಮ್ಮನ್ನು ನಂಬಿದಂತ ಮತ್ತು ಜೀವಗಳು, ನಾವು ಅಪಘಾತ ಮಾಡಿದರೆ ಎಷ್ಟು ಕುಟುಂಬಗಳನ್ನು ನಾವು ನಷ್ಟ ಮಾಡ್ತೀವಿ ಅದರ ಬಗ್ಗೆ ಹೇಳಿದ್ರು. ಮತ್ತ ಇಂಧನದ ಬಗ್ಗೆ ನಾವು ಯಾವ ರೀತಿಯಾಗಿ ನಾವು ಇಂಧನವನ್ನು ನಿಂತಲ್ಲೇ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಇದೆಲ್ಲ ಕ್ಯಾಲ್ಕುಲೇಟರ್ ಮಾಡಿ ಹೇಳಿದ್ರು. ಎಷ್ಟು ಖರ್ಚಾಗುತ್ತೆ, ನಾವು 600-800 ml ಮತ್ತೆ ಇಳಿಜಾರು ಪ್ರದೇಶದಲ್ಲಿ ನಮ್ಮ ಚಾಲನೆಗಿಂತ ನಮ್ಮ ಜೀವನ ಮತ್ತು ನಮ್ಮ ಎದುರು ಬರ್ತಂತ ಪಾರ್ಟಿ ಅಂದ್ರೆ ವ್ಯಕ್ತಿಯ ಜೀವನವನ್ನು ಯಾವ ರೀತಿ ಕಾಪಾಡಬೇಕು. ನಾವು ಈ ದೇಶದಲ್ಲಿ ಈಗ ರೈತ ಬೆನ್ನೆಲುಬು ಹೇಗೆ ಹೇಳಿದ್ರು, ನಮ್ಮನ್ನು ಕುರಿತು ಅವರು ಸಂಬೋಧಿಸಿದ್ದಕ್ಕೆ ನಮ್ಮ ಎಲ್ಲ ಚಾಲಕ ಮಿತ್ರರ ಪರವಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆ. ಪ್ರತಿಯೊಂದು ವಿಷಯವನ್ನು ಮನಮುಟ್ಟುವಂತೆ ಮತ್ತೆ ಹಾಸ್ಯ ಚಟಾಕಿಗಳಿಂದ ಎಲ್ಲರನ್ನೂ ಎಬ್ಬಿಸುತ್ತಾ. ಯಾಕಂದ್ರೆ ಬೆಳಿಗ್ಗೆ ಇಲ್ಲಿ ಬರ್ಬೇಕಂದ್ರೆ ಗಾಮಗಟ್ಟಿಗೆ ಬರ್ಬೇಕಂದ್ರೆ ನಾವು ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಸರ್. ಬೆಳಗಾವಿಂದ ಅಲ್ಲಿದ್ದು ಬಸ್ಸಿಗೆ ಬಂದು ಇಲ್ಲಿ ಬಂದಾದ್ರೂ ನಮ್ಮನ್ನು ಎಲ್ಲಿನೂ ಅಲರ್ಟ್ ಯಾವಾಗ್ಲೂ ಎಚ್ಚೆತ್ತುಗೊಳ್ಳುತ್ತಾ ಕೇಳ್ತಾ ಒಂದೊಂದು ವಿಷಯವನ್ನು ಆಸಕ್ತಿದಾಯಕವಾಗಿ ಹೇಳ್ತಾ ನಾವು ಆಸಕ್ತಿಯಿಂದ ಕೇಳಿದ್ದೇವೆ. ಅಷ್ಟು ವಿವರವಾಗಿ ಹೇಳಿದ್ದ ನಮ್ಮ ಚಾಲನೆ ನಮ್ಮ ಮಿತ್ರರಿಗೆ ಅವ್ರು ಹೇಳಿದ್ದು ಇಲ್ಲಿ ಕೇಳಿದ್ದು ಅಷ್ಟೇ ನಾವು ಕಿವಿಯಲ್ಲಿ ಹಾಕೋದು ಮತ್ತೆ ಹೊರಗೋಗೋಣ ಅದೇ ಮಾಡಬಾರ್ದು. ಅವ್ರು ಕಲಿಸಿದಕ್ಕೂ ನಾವು ಸಾರ್ಥಕತೆ ಆಗಲ್ಲ. ಬೆಳಿಗ್ಗೆ ಒಂದು ಮಾತು ಹೇಳಿದ್ರು ಅವರು, ಇಷ್ಟು 120 ಜನ ನನ್ನ ಕ್ಲಾಸ್ ನಲ್ಲಿ 10 ಜನ 20 ಜನ 40 ಜನ ಎಷ್ಟು ಕಲಿತಾರೋ ಇಲ್ಲೋ ಒಂದ್ ದಿನಕ್ಕೆ ಒಬ್ಬ ಕಲ್ತಾರ ಒಂದ್ ತಿಂಗಳಿಗೆ 30 ಜನ ಆಗ್ತದ. 30 360 ಕ್ಯಾಲ್ಕುಲೇಟ್ ಮಾಡಿದ್ರು. ನಾವು ತಿಳ್ಕೋಬೇಕು, ಯಾಕಂದ್ರೆ ನಾನು ಚಾಲನೆ ಮಾಡ್ತಿರ್ತೀವಿ. ಎಲ್ಲ ವಿಷಯಗಳನ್ನು ನಾವು ಕಣ್ಣಿದ್ದು ಕೂಡಾಗಿದ್ದೆವು. ಅಷ್ಟು ಪರಿಪೂರ್ಣವಾಗಿ ತಿಳಿಸಿ ಹೇಳಿದ್ದಾರೆ. ನಾವು ಆ ರೀತಿ ಚಾಲನೆ ಮಾಡಿ ಸುರಕ್ಷಿತ ಚಾಲನೆಗೆ ನಾವು ಒತ್ತು ಕೊಡ್ತೀವಿ. ನೀವು ಕಲಿಸಿದ ಪಾಠವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ನಾವು ಚಾಲನೆ ಮಾಡ್ತೀವಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದ.